ಸೊ ವಾಟ್ ಇಸ್ ಅಪ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನಾವು ನೋಡಿದ್ವಿ ಚುಂಗ್ನ ಹೆವೆನ್ಲಿ ಡೆವಿಲ್ ನ ಸೋಲ್ಸಿ ಅವನು ಸಾಯ್ತಾನೆ. ಇದು ಹೇಗೆ ಸಾಧ್ಯ? ಮೌಂಟ್ ಹುವಾ ಹೌದು, ನಾನು ಅದ್ರ ಬಗ್ಗೆ ಕೇಳಿದ್. ಆ ಸೆಕ್ಟು ಶಾಯನ್ ಪ್ರಾವಿನ್ಸ್ ಮ್ಯಾಪ್ ಅಲ್ಲಿ ಇದೆ. ಶಾಯನ್ ಪ್ರಾವಿನ್ಸ್ ಮ್ಯಾಪಾ? ಶಾಯನ್ ಪ್ರಾವಿನ್ಸ್ ಮ್ಯಾಪಾ? ನನ್ನ ಪ್ರಕಾರ ಆ ಸೆಕ್ಟು ಬಿದೋಗಿದ್ಯಾ? ಮೌಂಟ್ ಹುವಾ ಸೆಕ್ಟಾ? ನನ್ನ ಕೈಯಲ್ಲಿ ನಂಬಕ್ ಆಗ್ತಿಲ್ಲ ಇದು. ಸರಿ, ಹಂಗಂದ್ರೆ ನಾನು ಮೌಂಟ್ ಹುವಾ ಸೆಕ್ಟಿಗೆ ಹೋಗ್ತೀನಿ. ನಿನಗೆ ಮತ್ತೆ ಒಡ್ಸ್ಕೊಬೇಕಂತ ಆಸೆ ಇಲ್ಲ ಅಂದರೆ ಭಿಕ್ಷೆ ಬೇಡಕ್ಕೆ ನನ್ನ ಜೊತೆ ಬಾ. ಬಾಯ್ ಮುಚ್ಚು ಬಾಸ್ ಎಲ್ಲಿಡಿಕೆ. ಸರಿ, ನಾನು ಕೇಳೋ ಕೆಲವೊಂದಷ್ಟು ಪ್ರಶ್ನೆಗೆ ಉತ್ತರ ಕೊಡು. ಮೊದಲು ಈ ದೇಹದ ಹೆಸರೇನು? ಒಬ್ಬ ಭಿಕ್ಷುಕನಿಗೆ ಹೆಸರು ಯಾರು ಇರ್ತಾರೆ? ನಿಮಗೆ ಏನು ಬೇಕೋ ಅದು ಕರ್ಕೊಳ್ಳಿ. ಆದರೂ ನಿನ್ನ ಹೆಸರು ಚಾ ಸ್ಯಾಮ್. ಓ, ಚಾ ಸ್ಯಾಮಾ? ಅದೊಂದು ಭಿಕ್ಷುಕನ ಹೆಸರು. ನನ್ನ ಏಜ್ ಎಷ್ಟು? ಒಬ್ಬ ಭಿಕ್ಷುಕನಿಗೆ ಏಜ್ ಯಾರು ಲೆಕ್ಕ ಇಡ್ತಾರೆ? ಸರಿ ಬಿಡು, ನನಗೆ ನಿನ್ನ ಹೆಸರು ಕೊಡು, ಮತ್ತೆ ನನಗೆ ಹೊಡೆದ್ನಲ್ಲ ಅವನ ಹೆಸರು ಕೊಡು. ನಿಜವಾಗ್ಲೂ ಹೇಳು, ನಿಂಗೇನು ನಾಪಕ ಬರ್ತಿಲ್ವಾ? ನನ್ನ ಹೆಸರು ಕೂಚಿಲ್, ಮತ್ತೆ ನನಗೆ ಹೊಡೆದವನ ಹೆಸರು ಕೂಪಾಲ್. ಗಮನ ಬಿಟ್ಟು ಕೇಳು, ನಾನು ನಿನ್ನ ಫೇವರ್ಸ್ನ ರೀಪೇ ಮಾಡ್ತೀನಿ. ನೆನ್ಪಿಟ್ಕೋ, ನನ್ನ ಹೆಸರು ಚುನ್ ಯುಂಗ್, ಮೌಂಟ್ ಹುವಾ ಸೆಕ್ಟಿಂದ. ನೆಕ್ಸ್ಟ್ ಟೈಮ್ ನಿನ್ನ ನೋಡಿದಾಗ ನಿನ್ನ ಫೇವರ್ ರೀಪೇ ಮಾಡ್ತೀನಿ ನಾನು. ಸರಿ, ಹಾಗಾದ್ರೆ ನಾನು ಹೋಗ್ತೀನಿ. ಸರಿ, ಆದರೂ ಮೌಂಟ್ ಹುವಾ ಸೆಕ್ಟ್ ಎಲ್ಲಿ ಬರುತ್ತೆ? ನಾನು ನೋಡ್ತಾ ಇದ್ದೀನಿ. ನನ್ನ ಹಿಂದಿನ ಲೈಫಲ್ಲೂ ಅಷ್ಟೇ ನಾನು ಕುದುರೆಗಿಂತ ಸ್ಲೋ ಆಗಿರೋ ವಾಹನ ಯಾವತ್ತೂ ಉಪಯೋಗಿಸಿಲ್ಲ. ಆದರೂ ಈಗ ನನಗೆ ಸಾಯ್ತೀನಿ ಅನ್ನಿಸ್ತಿದೆ. ಈ ದೇಹ ಯಾವುದಕ್ಕೂ ಉಪಯೋಗ ಇಲ್ಲ. ನಾನು ಮಾರ್ಷಲ್ ಆರ್ಟ್ಸ್ ಯಾವಾಗ ಟ್ರೈನ್ ಮಾಡ್ತೀನೋ? ನಾನು ಶಾಯಿನ್ ಪ್ರಾವಿನ್ಸಿಗೆ ಹೋಗೋಕ್ಕಾಗತ್ತೋ? ನಾನು ಈ ದೇಹ ಇಟ್ಕೊಂಡು ಶಾಯಿನ್ ಪ್ರಾವಿನ್ಸಿಗೆ ಹೋಗೋಕ್ಕಾಗತ್ತಾ? ಯಾವತ್ತಿಗೂ ಸಾಧ್ಯ ಇಲ್ಲ. ಇಲ್ಲೇ ಸಮಾಧಿ ಕಟ್ಬಿಡ್ತಾರೆ ನಂದು. ಹಂಗಂದ್ರೆ ಹೆಂಗೆ ಹೋಗ್ಲಿ? ಈ ಕಲೆಗಾರನ ಕಲೆ ಇಂಥ ಸಮಯಕ್ಕೆ ಉಪಯೋಗಕ್ಕೆ ಬರೋದು. ನಾನು ಮಾರ್ಷಲ್ ಆರ್ಟ್ಸ್ ಟ್ರೈನ್ ಮಾಡಿದ್ರೆ ಸಾಕು, ಬೇರೆಯವ್ರಿಗೆ ಅರ್ಥ ಆಗಲ್ಲ ಈ ಆಪರ್ಚುನಿಟಿ ಎಷ್ಟು ಅಮೇಝಿಂಗ್ ಅಂತ. ಆದರೂ ಯಾರ್ಯಾರು ಮಾರ್ಷಲ್ ಆರ್ಟ್ಸ್ ಅಲ್ಲಿ ಪೀಕಿಗೆ ಹೋಗಿರ್ತಾರೆ ಅವ್ರ ಲೈಫ್ ಲಾಂಗ್ ರಿಗ್ರೆಟ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವ್ರ ಫೌಂಡೇಶನ್ ಯಾಕೆ ಗಟ್ಟಿ ಮಾಡ್ಕೊಂಡಿಲ್ಲ ಅಂತ. ಮತ್ತೆ ಅವರು ಇದಕ್ಕೂ ರಿಗ್ರೆಟ್ ಅವ್ರ ಪಶ್ಚಾತ್ತಾಪ ಪಡ್ತಾರೆ. ಅವ್ರ ಸೀನಿಯರ್ಸ್ ಡ್ರ್ಯಾಗ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರೋವಾಗ ಅವ್ರು ಏನಕ್ಕೆ ಟ್ರೈನ್ ಮಾಡಿಲ್ಲ ಅಂತ. ಮತ್ತೆ ಅವರು ಲಿಕ್ಕರ್ ಕುಡಿಯೋಗ ಸಿಗಾಕೊಂಬಾರ್ದಾಗಿತ್ತು ಅಂತ. ಲಾಸ್ಟ್ ಒನ್ನ ಬಿಟ್ಬಿಟ್ರು, ಅದು ಚೆನ್ನಾಗಿತ್ತು. ಏನೇ ಆದರೂ ನಾನು ಮತ್ತೆ ಶುರು ಮಾಡ್ಬೋದು. ಇಲ್ಲಾಗ್ಬೋದಾ? ಸರಿ, ಹಾಗಾದರೆ ಮೊದಲೇನು ಓದ್ಬೇಕು ನಾನು? ನನ್ನ ಮನಸ್ಸಲ್ಲಿ ಏನೇನೋ ಓಡ್ತಿದೆ. ನನ್ನ ಮನಸ್ಸಲ್ಲಿ ಮೌಂಟ್ ಹುವಾ ಸೆಕ್ಟು ಟೆಕ್ನಿಕ್ಸು ಹಿಸ್ಟ್ರಿ ಎಲ್ಲ ನನಗೆ ಟನ್ಸ್ ಆಫ್ ಮೆಥಡ್ಸ್ ಆಫ್ ಇನ್ನರ್ ಕೀ ಕಲ್ಟಿವೇಷನ್ ಟೆಕ್ನಿಕ್ಸ್ ಗೊತ್ತು. ನಾನು ಬರೀ ಮೌಂಟ್ ಹುವಾ ಸೆಕ್ಟ್ ಟೆಕ್ನಿಕ್ಸ್ಗೆ ಲಿಮಿಟ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಎಷ್ಟೊಂದು ಕಲಿಬೋದು. ಇಷ್ಟೊಂದು ಟೆಕ್ನಿಕ್ಸಿಂದ ನಾನು ಓದೋ ಫಸ್ಟ್ ಟೆಕ್ನಿಕ್ಕು ಈಕ್ವಿಲಿಬ್ರಿಯಮ್. ಇದೇನು ಈ ಥರ ವಿಚಿತ್ರವಾಗಿದೆ? ಈ ಟೆಕ್ನಿಕ್ನ ತುಂಬ ಚೀಪಾಗಿ ಇಲೀಗಲ್ ಮಾರ್ಕೆಟಲ್ಲಿ ಬಿಸಾಕ್ಬಿಟ್ಟಿದ್ರು. ಮತ್ತು ನಾನೇನಕ್ಕೆ ಈ ಟೆಕ್ನಿಕ್ ಓದಬೇಕು ಅಂದರೆ, ಯಾಕಂದರೆ ಚೀಪ್ ಟೆಕ್ನಿಕ್ ಅಲ್ವೇ ಅಲ್ಲ. ಯಾಕಂದರೆ ಇದು ಮೌಂಟ್ ಹುವಾ ಸೆಕ್ಟ್ ಟೆಕ್ನಿಕ್ದು ಬಿಗಿನರ್ ಲೆವೆಲ್. ಯಾರೇ ಈ ಸೆಕ್ಟ್ನ ಎಂಟರ್ ಆದರೂ ಫಸ್ಟ್ ಓದೋದೇ ಇದು ಈಕ್ವಿಲಿಬ್ರಿಯಮ್. ಕೀನ ಇನ್ಕ್ರೀಸ್ ಮಾಡಿಲ್ಲ ಅಂದರೂ ಅದು ಪರ್ಫೆಕ್ಟಾಗಿ ಬಾಡಿನ ಕ್ಲೀನ್ ಮಾಡುತ್ತೆ. ಅಂದರೆ ಇದು ಫಂಡಮೆಂಟಲ್ ಟೆಕ್ನಿಕ್. ಆದರೂ ನಾನು ಈ ಟೆಕ್ನಿಕ್ಸ್ನ ರಶ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಟವರ್ ಆಫ್ ಇನ್ನರ್ ಕೀನ ಗಟ್ಟಿ ಮಾಡಿಕೊಂಡ್ರೆ ಸಾಕು. ಅದು ಶುರುವಾಗೋದು ಇಲ್ಲಿಂದಾನೆ. ಅದರಿಂದ ನನ್ನ ದೇಹನ ಶುದ್ಧ ಮಾಡ್ಕೊಬೇಕು. ಅದು ನನ್ನ ಇಂಪೋರಲ್ ಎನರ್ಜಿನ ಪರ್ಫೆಕ್ಟಾಗಿ ಕ್ಲೀನ್ ಮಾಡ್ತಿದೆ. ಮತ್ತು ನಾನು ಕ್ಲೀನೆಸ್ಟ್ ಎನರ್ಜಿನ ನನ್ನ ಡೊಮೈನ್ ಹತ್ರ ಗ್ಯಾದರ್ ಮಾಡಿದ್ರೆ ನನ್ನ ದೇಹದಲ್ಲಿ ಇದಾಗೋಯ್ತು. ಈ ಡ್ಯಾಂಡಿ ಅನ್ನೋ ಹೊಸ ಲೋಕವನ್ನೇ ತೆರೆಯುತ್ತೆ. ಈ ಚಿಕ್ಕ ಪುಟ್ಟ ಎನರ್ಜಿ ಸ್ನೋಬಾಲ್ ಥರ ರೋಲ್ ಆಗುತ್ತೆ. ಸಮಯ ಹೋಗ್ತಾ ಹೋಗ್ತಾ ಈ ಸ್ನೋಬಾಲ್ನ ಯಾರೂ ತಡೆಯೋಕ್ಕೆ ಆಗಲ್ಲ. ಇವಾಗ ಮೌಂಟ್ ಹುವಾ ಸೆಕ್ಟಿಗೆ ಹೋಗೋಕ್ಕಾಗತ್ತಾ? ಹೌದು, ಈ ಟೆಕ್ನಿಕ್ ಕಲಿಕೆ ನಾನು ಎಲ್ಲ ಎನರ್ಜಿನೂ ಹಾಕ್ಬಿಟ್ಟೆ. ಚಾಯುಂಗು ಚುನ್ಯುಂಗ್, ನೀನು ಕೆಲವೊಂದ್ಸಲ ನನ್ನ ತಲೆ ಉಪಯೋಗಿಸೋದೇ ಮರ್ತು ಬಿಡ್ತೀಯ. ದೂರ ಹೋಗೋ, ಉರಿಸ್ಬೇಡ. ಇದ್ರೆ ನಾನು ಮೌಂಟ್ ಹುವಾ ಸೆಕ್ಟಿಗೆ ಯಾವಾಗ ಹೋಗ್ತೀನಿ? ಬ್ರದರ್ 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 ಏನೋ? ಅಲ್ಲೊಬ್ಬ ಭಿಕ್ಷುಕ ನಮ್ಮೆಲ್ಲ ಕಾಸನ್ನು ಕದೀತವನೆ. ಅವನೊಂದು ಚಿಕ್ಕ ಮಗು, ಅದಕ್ಕೆ ಎಲ್ಲರೂ ಕರುಣೆ ತೋರಿಸಿ ಅವನಿಗೆ ಕಾಸು ಕೊಡ್ತವ್ರೆ. ಹೌದಾ? ಹಾಗಾದ್ರೆ ಅವನಿಗೊಂದು ಪಾಠ ಕಲಿಸ್ಬೇಕು. ಹೌದು, ಅಲ್ಲಿ ಬ್ರದರ್, ಅದವನೇ. ಓಯ್ ಚಿಕ್ಕ ಮಗು, ಏನು ಕಿವಿ ಕೇಳಿಸಲ್ವ ನಿನಗೆ? ನೀನು ನನ್ನ ಹತ್ರ ಮಾತಾಡ್ತಿದ್ಯಾ? ನೀನು ನನ್ನ ಹತ್ರ ಇನ್ಫಾರ್ಮಲಾಗೆ ಮಾತಾಡ್ತಿದ್ಯಾ? ನನಗೆ ಗೊತ್ತಿಲ್ಲ ನೀನು ಯಾರು ಪರ್ಮಿಷನ್ ತೊಗೊಂಡಿಲ್ಲಿ ಬೇಗ ಮಾಡ್ತಿದ್ಯಾ ಅಂತ. ಆದರೂ ನೀನು ಚಿಕ್ಕವನಲ್ವಾ, ಅದಕ್ಕೆ ನಿನಗೆ ಅಷ್ಟೊಂದು ಹಾಮ್ ಮಾಡಲ್ಲ. ಆದರೆ ನೀನು ಎಲ್ಲದನ್ನು ಬಿಟ್ಟು ಹೋಗ್ಬೇಕು. ನಿಮ್ಮೆಲ್ಲರಿಗೂ ನಾಚಿಕೆ ಅಲ್ವಾ? ನಾನು ತಿನ್ನೋದನ್ನು ಕಿತ್ಕೊಂಡು ಹೋಗ್ತಾ ಇರಲ್ಲ. ಏನಿಷ್ಟು ಅಸಹ್ಯವಾಗಿ ಮಾತಾಡ್ತಿದೀಯಾ?
ರಸ್ಕಲ್ಸ್. ನನ್ನ ಕೈ ನನ್ನ ಡ್ಯಾಂಡಿಯನ್ಸ್ ಇನ್ನೂ ಪರ್ಫೆಕ್ಟ್ ಆಗಿಲ್ಲ. ಆದ್ರೂ ಇವ್ರನ್ನೆಲ್ಲ ನೋಡ್ಕೊಬೋದು ನಾನು. ನನ್ನ ಕೈಯಲ್ಲಿ ಅಷ್ಟು ಶಕ್ತಿ ಇಲ್ಲ, ಹಾಗಂತ ನೀವು ಓಡಿಸ್ಕೊಂಡಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಏನಂದ್ರೆ ನೀನು ಅವನ್ನ ಸಾಯಿಸಿ. ಊ ತಗೋ ಮಾಲೀಕರೇ, ಕ್ಷಮಿಸಿ ನಮ್ಮನ್ನ. ನೀನು ಭಿಕ್ಷುಕರನ್ನ ಏನಕ್ಕೆ ಮಾಲೀಕರನ್ನ ಕರೀತಿದ್ಯಾ? ಅಂದ್ರೆ ನೀವು ಭಿಕ್ಷಕರಿಗೆ ಮಾಲೀಕರು. ಹಾಗಾದ್ರೆ ನೀ ನನ್ನ ಭಿಕ್ಷುಕ ಅಂತ ಕರಿತಿದ್ಯಾ? ಇಲ್ಲ. ಸರಿ, ನಿಮಗೆ ಶಾವಿಂಗ್ ಪ್ರಾವಿನ್ಸ್ಗೆ ಹೋಗೋ ದಾರಿ ಗೊತ್ತಾ? ಶಾವಿಂಗ್ ಪ್ರಾವಿನ್ಸ್ಗ ನೀವು ತುಂಬ ಸುಲಭವಾಗಿರೋದು ಕೇಳ್ತಾ ಇದ್ದೀರಾ. ಹಾಗಾದ್ರೆ ನಿಮ್ಗೆ ಗೊತ್ತಾ? ಅದೆಲ್ಲ ಗೊತ್ತಿರೋ ನಾವ್ಯಾಕೆ ಭಿಕ್ಷುಕರಾಗಿರ್ತಿದ್ವಿ? ಈ ಥರ ಎಲ್ಲ ವಿಚಾರ ನಮ್ಮ ಹತ್ರ ಕೇಳಬಾರ್ದು. ಓ ಹೌದಾ, ಇಷ್ಟೊತ್ತು ಮಾಡೋದಕ್ಕೆ ಅರ್ಥ ಇರಲಿಲ್ಲ ಹಾಗಾದ್ರೆ. ಹಾಗಾದ್ರೆ ನಾವು ಮತ್ತೆ ಭೇಟಿಯಾದಾಗ ನಾನು ನಿನಗೆ ಮತ್ತೆ ಕೇಳಿದಾಗ ನೀನು ಆನ್ಸರ್ ಮಾಡಿಲ್ಲ ಅಂದರೆ ನೀನು ಸಾಯ್ತೀಯಾ? ನಿಮಗೆ ಅರ್ಥ ಆಯ್ತಾ? ಹೌದು. ಮೀನ್ ವೈಲ್ ಮೌಂಟ್ ಹುವಾ ಸೆಕ್ಟ್ ಲೀಡರ್ ನಾನು ಪೂನಮ್. ಒಳಗಡೆ ಬಾ. ಏನೂ ಇಂಪಾರ್ಟೆಂಟ್ ಅಲ್ಲ, ಆದರೆ ಒಂದು ಮಗು ನಾ ನೋಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಿದ್ದೆ. ಮಗು. ಹಲೋ ಸೆಕ್ಟ್ ಲೀಡರ್, ನನ್ನ ಹೆಸರು ಚುಂಗ್ಯುಂಗ್. ನಾನು ಇಷ್ಟಪಡ್ತೀನಿ ಮೌಂಟ್ ಹುವಾ ಸೆಕ್ಟಿಗೆ ಎಂಟ್ರ್ ಆಗೋಕ್ಕೆ. ಸೊ ಗಾಯ್ಸ್, ಇಲ್ಲಿಗೆ ಸೆಕೆಂಡ್ ಚಾಪ್ಟರ್ ಮುಗಿಯುತ್ತೆ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದ.